ಮೊಬೈಲಲ್ಲಿ ಯಾವ ರೀತಿ ಸ್ಕ್ರೀನ್ನ ರೆಕಾರ್ಡ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಇದ್ದರೆ ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಕಂಟೆಂಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತಾ ಇರ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಪರ್ಸ್ನಲ್ ಯೂಸಿಗೆ ಕೂಡ ಹೆಲ್ಪ್ ಆಗ್ಬೋದು. ಸೊ ನೀವು ಯೂಸ್ ಮಾಡ್ಕೊಂಡ್ರೆ ಸೊ ಯಾವ ರೀತಿ ಮೊಬೈಲ್ ಸ್ಕ್ರೀನ್ ಯಾವ ರೀತಿ ರೆಕಾರ್ಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ದು ಯಾವುದೇ ಮೊಬೈಲ್ ಆಗಲಿ ಸಿಂಪಲ್ಲಾಗಿ ನಿಮ್ಮ ಒಂದು ನೋಟಿಫಿಕೇಶನ್ ಬಾರ್ನ ಹಿಂಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾಗ ಸೊ ಇಲ್ಲಿ ಇರುತ್ತೆ ನಿಮಗೆ, ಸೊ ಐಕಾನ್ ಇರುತ್ತೆ ಸ್ಕ್ರೀನ್ ರೆಕಾರ್ಡರ್ ಐಕಾನ್ ಅಂತ. ಸೊ ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅಂತ ಇದೆ ನೋಡಿ. ಸೊ ನಿಮಗೆ ಕ್ಲಿಕ್ ಕೊಡ್ಕೊಂಡ್ರೆ ಒಂದು ಕ್ಲಿಕ್ ಕೊಡ್ತೀನಿ ನೋಡಿ, ಸ್ಕ್ರೀನ್ ರೆಕಾರ್ಡ್ ಆಗೋಕ್ಕೆ ಶುರುವಾಯಿತು. ಸೊ ಮತ್ತು ರೆಕಾರ್ಡ್ ಮಾಡೋದು ನೋಟಿಫಿಕೇಶನ್ ಬಾರಲ್ಲಿ ಇತ್ತು ಅಂತಂದರೆ ನೀವು ಸಿಂಪಲ್ಲಾಗಿ ಡೈರೆಕ್ಟಾಗಿ ರನ್ ಮಾಡ್ಕೋಬೋದು. ಸೊ ಅದನ್ನ ಕ್ಲಿಕ್ ಕೊಡ್ಕೊಂಡ್ರೆ ಸ್ಟಾಪ್ ಆಗುತ್ತೆ. ಸೊ ಈಗ ರೆಕಾರ್ಡ್ ಆಗ್ಬಿಟ್ಟು ಗ್ಯಾಲರಿ ಸೇವ್ ಆಗಿರುತ್ತೆ. ಸೊ ಇಲ್ಲಿ ನೋಟಿಫಿಕೇಶನ್ ಬಾರಲ್ಲಿ ಇಲ್ಲಪ್ಪ ಅಂತಂದರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡೋಕ್ಕಾಗುತ್ತೆ. ಸ್ಕ್ರೀನ್ ರೆಕಾರ್ಡ್ನ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ರೆಕಾರ್ಡರ್ ಅಂತ ಬಂತು. ಸೊ ಇದನ್ನು ಓಪನ್ ಮಾಡ್ಕೊಂಡು ಇಲ್ಲಿ ರೆಕಾರ್ಡ್ನ ಮಾಡ್ಕೋಬೋದು. ನೀವು ಆಪ್ಷನ್ ಇರುತ್ತೆ ರೆಕಾರ್ಡ್ ಆಗೋಕ್ಕೆ. ಸೊ ಅಲ್ಲಿಲ್ಲ ಅಂತಂದರೆ ಸೊ ಇಲ್ಲೇ ಅಲ್ಲಪ್ಪ ನಮ್ಮ ಮೊಬೈಲಲ್ಲಿ ಎಲ್ಲಿ ಸರ್ಚ್ ಮಾಡಿದ್ರು ಸ್ಕ್ರೀನ್ ರೆಕಾರ್ಡ್ ಆಪ್ಷನ್ ಇಲ್ಲಪ್ಪ ಅಂತಂದರೆ ಸೊ ಒಂದು ಅಪ್ಲಿಕೇಶನ್ ಡೌನ್ ಮಾಡ್ಕೊಬೇಕಾಗುತ್ತೆ. ಸೊ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಸ್ಕ್ರೀನ್ ರೆಕಾರ್ಡ್ ಅಂತ ಸರ್ಚ್ ಮಾಡಿದ್ರೆ ಸುಮಾರಷ್ಟು ಅಪ್ಲಿಕೇಶನ್ ಬರುತ್ತೆ. ಸೊ ನೀವು ಯಾವ್ದಾದ್ರು ಡೌನ್ ಮಾಡ್ಕೋಬೋದು. ಸೊ ನಾವೊಂದು ಅಪ್ಲಿಕೇಶನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಎಕ್ಸ್ ಸ್ಕ್ರೀನ್ ರೆಕಾರ್ಡರ್ ಅಂತ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಕೊಟ್ಕೊಂಬಿಟ್ಟು ನೀವು ಡೌನ್ ಮಾಡ್ಕೋಬೋದು. ಸೊ ನಂತರ ಆಲ್ರೆಡಿ ಡೌನ್ಲೋಡ್ ಇದೆ. ಸೊ ಅದನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ರೆಕಾರ್ಡ್ ಮಾಡೋದು ಅಂತ. ಸೊ ಅದನ್ನ ಕ್ಲಿಕ್ ಕೊಟ್ಕೊಂಡೆ. ಸೊ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬಂತು. ಸೊ ಇಲ್ಲಿ ಫ್ಲೋಟಿಂಗ್ ವಿಂಡೋ ಅಂತ ಬಂದಿದೆ. ಸೊ ಇದನ್ನ ನಾಟ್ ದಿಸ್ ಟೈಮ್ ಅಂತ ಕೊಟ್ಕೊಳ್ತೀನಿ. ಸೊ ಅದು ನೀವು ಸೆಟ್ ಮಾಡ್ಕೊಳ್ಳಿ, ಈಗ ಸೆಟ್ ಮಾಡ್ಕೊಳ್ಳಿ ಅಂತಂದರೆ ಸ್ಕ್ರೀನ್ ರೆಕಾರ್ಡ್ ಆಗಬೇಕಾದ್ರೆ ಸೊ ನೋಟಿಫಿಕೇಶನ್ ಬರುತ್ತೆ ಇಲ್ಲೊಂದು ಸೈಡಿಗೆ ಎಡ್ಜಿಗೆ. ಸೊ ಗೊತ್ತಾ. ಸೊ ಅಷ್ಟು ಅದಾದಮೇಲೆ ನಿಮಗೆ ಪರ್ಮಿಷನ್ ಕೇಳುತ್ತೆ. ಸೊ ಪರ್ಮಿಷನ್ನ ಅಲೋನ ಕೊಟ್ಕೊಳ್ಳಿ. ಸೊ ಅಲೋ ಕೊಟ್ಕೊಂಡ್ಮೇಲೆ ಸೊ ಈ ರೀತಿ ಬಂದಿರುತ್ತೆ ನಿಮಗೆ. ಸೊ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೆ, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೆ ಒಂದು ಹಳೆದೊಂದು ಇದೆ ಅದರಲ್ಲಿ. ಸೊ ಈಗ ನಾವು ಹೊಸ ರೆಕಾರ್ಡ್ ಮಾಡೋಕಪ್ಪ ಅಂತಂದರೆ ಇಲ್ಲಿ ರೆಕಾರ್ಡ್ ಅಂತ ನೋಡಿ. ಸೊ ರೆಕಾರ್ಡ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಅಲೋ ಕೊಟ್ಕೊಳ್ಳಿ. ಸೊ ಈಗ ಸ್ಟಾರ್ಟ್ ಅಂತ ಕೇಳ್ತಿದ್ರು ನೋಡಿ, ಸ್ಟಾರ್ಟ್ ಮೇಲೆ ಕ್ಲಿಕ್ ಕೊಟ್ಟರೆ ರೆಕಾರ್ಡ್ ಆಗೋಕ್ಕೆ ಶುರುವಾಯಿತು. ನೋಡ್ತಾ ಇರೋದು 1 2 3 ಓಡ್ತಾ ಇದೆ. ಸೊ ಈಗ ರೆಕಾರ್ಡ್ ಎಲ್ಲಿ ಹೋದ್ರು ನೀವು ಎಲ್ಲೋದ್ರೂ ರೆಕಾರ್ಡ್ ಆಗ್ತಾ ಇರುತ್ತೆ ನಿಮಗೆ. ಸೊ ಅದಕ್ಕೆ ಈಗ ಆಫ್ ಮಾಡೋಕಪ್ಪ ಅಂತ ನೋಟಿಫಿಕೇಶನ್ ಬಾರ್ ಹಿಂಗೆ ಮಾಡ್ಕೊಂಡ್ರೆ ಇಲ್ಲಿ ಸ್ಟಾಪ್ ಅಂತ ನೋಡಿ, ಸ್ಟಾಪ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ಸೊ ರೆಕಾರ್ಡ್ ಆಯಿತು. ಸೊ ಗೊತ್ತಾ ಇಲ್ಲಿ ಪ್ಲೇ ಮಾಡ್ಕೊಂಡು ಹಿಂಗೆ ನೋಡ್ಕೊಬೋದು ನೀವು. ಸೊ ನೋಡ್ತಾ ಇರ್ಬೋದು ಪ್ಲೇ ಆಗ್ತಾ ಇದೆಯಾ, ನನ್ನ ವಾಯ್ಸ್ ಕೇಳ್ತಿದೆಯಾ. ಸೊ ಈ ರೀತಿ ರೆಕಾರ್ಡ್ ಮಾಡ್ಕೋಬೋದು. ಎಕ್ಸ್ ರೆಕಾರ್ಡರ್ ಅಂತ ಒಂದು ಅಪ್ಲಿಕೇಶನ್, ಅದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಸೊ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಳ್ತೀನಿ. ಸ್ಕ್ರೀನ್ ರೆಕಾರ್ಡ್ ಯಾವ ರೀತಿ ಮಾಡೋದು ಮೊಬೈಲಲ್ಲಿ ಅಂತ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಇರಲ್ಲ ಸಬ್ಸ್ಕ್ರೈಬ್ನಾಗೆ ಅಂತ ಹೇಳ್ತಾ ಸೊ ಇವತ್ತು ನೀವು ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.